ಅಮೃತಧಾರೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಸಂತ್ ಕುಮಾರ್ ಆದ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಅಮೃತಧಾರೆ ಒಂದು ಅತ್ಯುನ್ನತವಾದಂತಹ ವಿನೂತನವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆಚಾರ ವಿಚಾರಗಳು, ಸಂಪ್ರದಾಯಗಳು, ಇವುಗಳಲ್ಲೇ ಹಿಂದಿರುವ ವೈಜ್ಞಾನಿಕತೆಗಳು ಇವೆಲ್ಲವನ್ನು ತಿಳಿದುಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸಿಕೊಡುವ ಸಂಚಿಕೆಯೇ ನಮ್ಮ ಈ ಅಮೃತಧಾರೆ. ನಮ್ಮ ಹಿರಿಯರು ಆಚರಿಸುತ್ತಿದ್ದಂಥ ಎಲ್ಲ ಸಂಪ್ರದಾಯಗಳು, ಆಚರಣೆಗಳು ಇವೆಲ್ಲವೂ ವೈಜ್ಞಾನಿಕತೆಯಿಂದ ಕೂಡಿದ್ವು. ಇಂತಹ ವೈಜ್ಞಾನಿಕತೆಯಿಂದ ಕೂಡಿದಂತಹ ಈ ಆಚರಣೆಗಳನ್ನು ಇವೆಲ್ಲವನ್ನು ನಮಗೆ ಬಳುವಳಿಯಾಗಿ ಕೊಟ್ಟು ಹೋದಂಥ ಹಿರಿಯರು ದಿನನಿತ್ಯದಲ್ಲಿ ಈ ವೈಜ್ಞಾನಿಕತೆಯನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವನ್ನು ನಮಗೆ ಸಂಪ್ರದಾಯಗಳ ರೂಪದಲ್ಲಿ ಕೊಟ್ಟರು. ಈ ಸಂಪ್ರದಾಯಗಳನ್ನು ನಾವು ದಿನನಿತ್ಯ ಮಾಡ್ತಾ ಹೋದಂಗೆ ನಮಗೆ ಏನೇನು ಬದಲಾವಣೆಗಳು ಕಂಡುಬರುತ್ತೆ ಅಥವಾ ಅದರಲ್ಲಿರೋ ವೈಜ್ಞಾನಿಕತೆಗಳೇನು, ಆ ಆಚರಣೆಗಳನ್ನು ಮಂತ್ರಗಳಲ್ಲಿ ಉಪಯೋಗಿಸ್ತಕ್ಕಂಥ ಶಬ್ದಗಳ ಹಿಂದಿರುವ ವೈಜ್ಞಾನಿಕತೆ ಏನು ಅನ್ನೋದನ್ನು ತಿಳಿದುಕೊಳ್ಳುವ ಒಂದು ಸಂಚಿಕೆಯನ್ನು ನಾವು ಈ ಅಮೃತಧಾರೆಯಲ್ಲಿ ತಿಳಿಸ್ತಾ ಇದ್ದೀವಿ. ಇವೆಲ್ಲವೂ ಈ ಸಂಪ್ರದಾಯ ಇರಬಹುದು ಅಥವಾ ನಮ್ಮ ಆಚರಣೆಗಳಿರ್ಬೋದು, ಇವೆಲ್ಲವೂ ನಮ್ಮ ಮನೋವೈಜ್ಞಾನಿಕತೆಯ ಮೇಲೆ ಅಥವಾ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಕ್ಕಂತಹ ವಿಚಾರಗಳು. ಈಗ ಉದಾಹರಣೆಗೆ ಮೊದಲನೇದಾಗಿ ನಾವು ಒಂದು ಸಂಚಿಕೆಯಲ್ಲಿ ವಿಚಾರವನ್ನು ತಗೊಳ್ಳೋಣ. ಮನ್ವಂತರ ಅಂತ. ಮನ್ವಂತರ ಅಂತಂದರೆ ನಮ್ಮ ಎಲ್ರಿಗೂ ಗೊತ್ತು, ಇದೊಂದು ಕಾಲಮಾನ ಅಥವಾ ಒಂದು ಕಾಲಘಟ್ಟ ಅಂಥೇಳಿ ನಮ್ಮೆಲ್ರಿಗೂ ಗೊತ್ತಿದೆ. ಈ ಮನ್ವಂತರದಲ್ಲಿ ಆದರೆ ನಾವು ಕನ್ನಡದಲ್ಲಿ ತುಂಬ ಜನಕ್ಕೆ ನಾವು ಮನ್ವಂತರ ಅಂತಿರಂಗೆ ನಮಗೊಂದು ಯಾವಾಗಲೂ ಕೇಳಿ ಬರ್ತೀವಿ. TN ಸೀತಾರಾಮ್ರವರ ಒಂದು ಸೀರಿಯಲ್ ಬಂದಿತ್ತು, ಅದು ತುಂಬ ಪಾಪ್ಯುಲರ್ ಆಗಿತ್ತು. ಹಾಗಾಗಿ ನಾವು ಮನ್ವಂತರ ಅಂತ ಇರ್ಬೇಕಾದ್ರೆ ಆ ವಿಚಾರವನ್ನು ಜ್ಞಾಪಕ ಬರುತ್ತೆ ನಮಗೆ. ಆದರೆ ಮನ್ವಂತರ ಅನ್ನೋದು ಒಂದು ಕಾಲಮಾನ ಅಥವಾ ಕಾಲಘಟ್ಟ ಅನ್ನೋ ವಿಚಾರವನ್ನು ಹೇಳಿದೆ ನಿಮಗೆ. ಹೇಗೆ ನಮ್ಮ ಹಿರಿಯರಿಗೆ ಈ ಕಾಲಮಾನದ ಬಗ್ಗೆ ಒಂದು ಅತ್ಯುನ್ನತವಾದ ಅಗಾಧವಾದ ಜ್ಞಾನ ಇತ್ತು ಅಥವಾ ಕಾಲಮಾನವನ್ನು ಅಳೆಯುವಂಥ ಶಕ್ತಿ ಇತ್ತು ಅನ್ನೋದನ್ನು ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ. ಈಗ ನೋಡಿ, ನೀವು ನಮ್ಮ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಅಥವಾ ಮನೆಯಲ್ಲಿ ಹೋಮ ಹವನಾದಿಗಳನ್ನು ಮಾಡಿದಾಗ ನಿಮಗೆ ಪುರೋಹಿತರು ಮನೆಗೆ ಬರ್ತಾರೆ, ಕರೆಸ್ತೀರಾ ನೀವು. ಅವರು ನಿಮಗೆ ಒಂದು ಮೊದಲು ಕೈಯನ್ನು ಈ ರೀತಿ ಇಡಿಸ್ಕೊತಾರೆ, ಇಡಿಸ್ಬಿಟ್ಟು ಹೇಳ್ತಾರೆ, ಆದಿಬ್ರಹ್ಮಣೋ ದ್ವಿತೀಯ ಪರಾರ್ಧೆ ಶ್ವೇತಾವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಭರತಖಂಡೆ ಭರತವರ್ಷೆ ಅಂತೇಳಿ ಮಂತ್ರಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅಂದರೆ ಈ ಮಂತ್ರದಲ್ಲಿ ಏನಂತಂದರೆ ಇಂತಿಂತಹ ಕಾಲಮಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಇಂಥ ಜಾಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ನಾನು ಇಂತಹ ಒಂದು ಪೂಜೆಯನ್ನು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಸಂಕಲ್ಪವನ್ನು ತೊಗೊತೀವಿ. ಆ ಸಂಕಲ್ಪದಲ್ಲಿ ತಗೊಂಡಾಗ ಆ ಪೂಜೆಯಲ್ಲಿ ಇರ್ತಕ್ಕಂತಹ ಎಲ್ಲ ಒಳ್ಳೆಯ ಗುಣಗಳು ಅಥವಾ ಅದರಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು ನಮಗೆ ಲಭಿಸಲಿ ಅನ್ನೋದೇ ಈ ಸಂಕಲ್ಪದ ಒಂದು ಹಿಂದಿರುವ ಒಂದು ವೈಜ್ಞಾನಿಕತೆ. ಈ ವಿಚಾರದಲ್ಲಿ ಬಂದಾಗ ನಮಗೆ ಮೊದಲನೇ ಒಂದು ಮಂತ್ರವನ್ನು ತಗೊಳ್ಳೋಣ. ಆದಿಬ್ರಹ್ಮಣೋ ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಿ. ಅಂದರೆ ಈ ಕಾಲಮಾನವನ್ನು ನಾವು ನೋಡಿದಾಗ ನಮಗೆ ಇಲ್ಲಿ ಗೊತ್ತಾಗತ್ತೆ, ಆದಿ ಬ್ರಹ್ಮನ ದ್ವಿತೀಯ ಪರಾರ್ಧೆ ಅಂದರೆ ಬ್ರಹ್ಮನ ಒಂದು ದಿವಸದಲ್ಲಿ ನಾವು ಅರ್ಧ ದಿನವನ್ನು ಮುಗಿಸಿ, ಬೆಳಗಿನಿಂದ ಸಂಜೆಯ ತನಕ ಒಂದು ದಿನವನ್ನು ಮುಗಿಸಿ, ಸಂಜೆಯ ಮೊದಲಿನ ಭಾಗದಲ್ಲಿ ದ್ವಿತೀಯ ಪರಾರ್ಧೆಯಲ್ಲಿ ಇದ್ದೀವಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಆನಂತರ ಬರ್ತಕ್ಕಂಥದ್ದು ಆದಿಬ್ರಹ್ಮಣೋ ದ್ವಿತೀಯ ಪರಾರ್ಧೆ ಶ್ವೇತಾವರಾಹ ಕಲ್ಪೆ ಅಂತೇಳಿ ಬರ್ತೀವಿ. ಮೂರನೇದು ಬರುವಂಥದ್ದು ಮನ್ವಂತರ, ವೈವಸ್ವತ ಮನ್ವಂತರೆ. ಅಂದರೆ ಮನ್ವಂತರದಲ್ಲಿ ತಗೊಂಡಾಗ ನಾವು ಈಗಿರ್ತಕ್ಕಂತಹ ಮನ್ವಂತರದ ಹೆಸರು ವೈವಸ್ವತ ಅಂತ ಹೆಸರು. ಅಂದರೆ ಇದು ಈಗ ನಡೀತಿರ್ತಕ್ಕಂಥದ್ದು 7ನೆಯ ಮನ್ವಂತರ. ಈ 7ನೆಯ ಮನ್ವಂತರ ನಡೀತಾ ಇರ್ತಕ್ಕಂಥ ಕಾಲಮಾನದಲ್ಲಿ ನಾನು ಭರತಖಂಡೆ ಭರತವರ್ಷೆ ಅಂದರೆ ಭಾರತದಂತಹ ಒಂದು ಭೂಮಿಯಲ್ಲಿ ಇಂತಹ ಗೋದಾವರಿ ತೀರ ಅಥವಾ ಚಾಮುಂಡಿ ಕ್ಷೇತ್ರದಲ್ಲಿ ಅಥವಾ ಇನ್ನೊಂದು ಕಾವೇರಿ ತೀರದಲ್ಲಿ ಇಂತಹ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇದರಿಂದ ಯಾವ್ಯಾವುದು ಲಾಭಗಳು ಬರುತ್ತೆ ಅವೆಲ್ಲವೂ ನನಗೆ, ನನ್ನ ಸಂತಾನಕ್ಕೆ, ನನ್ನ ದೇಶಕ್ಕೆ ಲಭಿಸಲಿ ಅಂತಕ್ಕಂಥದ್ದೇ ನಮ್ಮ ಹಿರಿಯರು ಒಂದು ವೈಜ್ಞಾನಿಕವಾಗಿ ಕೊಟ್ಟಿದ್ದರು. ಈಗ ನೋಡಿ, ಯಾವುದೇ ಒಂದು ಎಷ್ಟು ಕರೆಕ್ಟಾಗಿದೆ ಅಂದರೆ ಯಾವ ಸ್ಥಳ ಹಾಗೂ ಯಾವ ಸಮಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಉದಾಹರಣೆಗೆ ನಿಮ್ಗೆ ಹೇಳಬೇಕಂತಂದರೆ, ಯಾವುದೇ ಒಂದು ರಾಕೆಟನ್ನು ಹಾರಿಸ್ಬೇಕಾದ್ರೆ ಅಥವಾ ಒಂದು ಸ್ಯಾಟಲೈಟನ್ನು ಹಾರಿಸ್ಬೇಕಾದ್ರೆ ನಮಗೆ ಅದಕ್ಕೆ ಇಂಥ ಸ್ಥಳವೇ ಇರಬೇಕು, ಇಂಥ ಸ್ಥಳದಲ್ಲಿದ್ದೀವಿ, ಇಂತಹ ಕಾಲಮಾನದಲ್ಲೇ ಅದು ರಾಕೆಟ್ ಲಾಂಚ್ ಆಗಬೇಕು ಅಂತಕ್ಕಂಥದ್ದೆಲ್ಲ ಇಂಥ ಆಧುನಿಕ ವೈಜ್ಞಾನಿಕತೆಯಲ್ಲೇ ಇದೆ ನೋಡಿ. ನಮಗೆ ಇಷ್ಟೊಂದು ಚೆನ್ನಾಗಿ ಇರಬೇಕಾದ್ರೆ ಅದನ್ನು ನಮ್ಮ ಇಷ್ಟು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಎಷ್ಟು ಚೆನ್ನಾಗಿ ನಮ್ಮನ್ನು ಅನಲೈಸ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರ ಬಗ್ಗೆ ನಮಗೆ ಹಿರಿಮೆ ಆಗುತ್ತೆ. ಒಂದು ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಆ ವೈಜ್ಞಾನಿಕತೆಯನ್ನು ಅರ್ಥ ಮಾಡ್ಕೊತ ನಮ್ಮ ಹಿರಿಯರ ವೈಜ್ಞಾನಿಕತೆಯ ಬಗ್ಗೆ ಅಥವಾ ಮನೋಭಾವನೆಯ ಬಗ್ಗೆ ನಮಗೆ ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನಿಸುತ್ತೆ. ಅಂತಹ ಒಂದು ಮನ್ವಂತರದ
ವಿಚಾರವನ್ನು ನಾವು ಈಗ ತಿಳ್ಕೊಳ್ಳೋಣ. ಈಗ ಪಕ್ಕದಲ್ಲಿ ಕಾಣುವಂಥ ಚಿತ್ರವನ್ನು ನೋಡಿ. ಈ ಚಿತ್ರವನ್ನು ಸ್ವಲ್ಪ ನೋಡ್ತಿರಂಗೆ ನಾನು ಹೇಳ್ತೀನಿ, ಈ ಮನ್ವಂತರ ಅಂದರೆ ಏನು, ಅದರಲ್ಲಿ ಏನೇನು ಯಾವ್ಯಾವ ರೀತಿ ಮೂಡಿಬರುತ್ತೆ, ಅದು ಹೇಗೆ ಮನ್ವಂತರವನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರು, ನಮ್ಮ ಹಿರಿಯರು ವೇದಗಳಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು, ಈಗಿನ ನಾಸಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದೆ ಅನ್ನೋದನ್ನು, ಈ ವಿಚಾರಗಳೆಲ್ಲವನ್ನು ಈ ಬ್ರೇಕ್ ಆದ ನಂತರ ನಾವು ತಿಳ್ಕೊಳ್ಳೋಣ.